ಸೈಲೆಂಟ್ ಇರೋದಂದ್ರೆ ವೀಕ್ ಅಂತ ಹೇಳ್ದವ್ರು ಯಾರು ಗುರು? ಲೆಟ್ ಮೀ ಕ್ಲಿಯರ್ ಒನ್ ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಟುಡೇ. ಸೈಲೆಂಟ್ ಈಸ್ ನಾಟ್ ಅ ವೀಕ್ನೆಸ್ ಗುರು. ಮೋಸ್ಟ್ ಪೀಪಲ್ ಥಿಂಕ್ ಸೈಲೆಂಟ್ ಪೀಪಲ್ ಹ್ಯಾವ್ ನೋ ಕರೇಜ್, ನೋ ಕಾನ್ಫಿಡೆನ್ಸ್, ನಥಿಂಗ್ ಗೋಯಿಂಗ್ ಆನ್ ಇನ್ ದೇರ್ ಮೈಂಡ್. ಎಲ್ಲ ರಾಂಗ್ ಅಸಂಪ್ಷನ್ಸ್. ನಾನು ಇದನ್ನು ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ಕೂಡ ಸೈಲೆಂಟ್ ಟೈಪೇ. ಸೈಲೆಂಟ್ ಆಗಿರೋದು ಈಸಿ ಅಲ್ಲ ಗುರು. ನವ ಡೇಸ್ ವಟ ಅಂತ ಮಾತಾಡ್ತಾರಂದ್ರೆ ಇಂಟೆಲಿಜೆಂಟ್ ಅಂತ ಟ್ಯಾಗ್ ಹಾಕ್ಬಿಡ್ತೀವಿ. ಬಟ್ ಸೈಲೆನ್ಸ್ ಅಂದ್ರೆ ಮೈಂಡ್ ಎಂಟಿ ಅಂತ ಅಲ್ಲ. ಆಕ್ಚುಲಿ ಒನ್ ಥಿಂಗ್ ಹೇಳಬೇಕು, ಸೈಲೆಂಟ್ ಪೀಪಲ್ನ ಗ್ರಾಂಟೆಡ್ ಆಗಿ ತಗೊಂಡ್ರೆ ಅದು ಡೇಂಜರ್ ಗುರು. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅವ್ರ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ. ಆ್ಯಂಡ್ ದ್ಯಾಟ್ ಈಸ್ ದೇರ್ ಬಿಗ್ಗೆಸ್ಟ್ ಅಡ್ವಾಂಟೇಜ್. ದೇ ಅಬ್ಸರ್ವ್, ದೇ ಅಂಡರ್ಸ್ಟ್ಯಾಂಡ್, ದೇ ಕ್ಯಾಲ್ಕುಲೇಟ್. ಸಚ್ ಎ ಪೀಪಲ್ ಜೊತೆ ಜಗಳ ಕಡಿಮೆನೆ. ಇನ್ ಕೇಸ್ ಏನಾದರೂ ಆದರೆ ಅವರು ರಿಪ್ಲೈ ಮಾಡಲ್ಲ. ಅಪೋಸಿಟ್ ಪರ್ಸನ್ ಥಿಂಕ್ ಮಾಡ್ತಾರೆ ನಾನು ವಿನ್ ಆದೆ ಅಂತ. ಬಟ್ ಸೈಲೆಂಟ್ ಪರ್ಸನ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾರ್ಯಾರು ಏನು ಎಲ್ಲಿ ಎನರ್ಜಿ ಹಾಕ್ಬೇಕಂತ. ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋರು ಲೈಫ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು ಗುರು. ಅದಕ್ಕೆ ಸೈಲೆಂಟ್ ಪೀಪಲ್ನ ಈಸಿಯಾಗಿ ಜಡ್ಜ್ ಮಾಡಬೇಡಿ. ನೀವೇನೇ ಮಾತಾಡಿದ್ರು ಅವ್ರು ಸುಮ್ಮನೆ ಇರ್ತಾರೆ ಅಂತ ಅನ್ಕೋಬೇಡಿ. ಬಿಕಾಸ್ ಅವರ ಸೈಲೆನ್ಸ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಓನ್ ವ್ಯಾಲ್ಯೂನ ನೀವೇ ಕೆಳಗೆ ಹಾಕೊಳ್ತಿದ್ದೀರಾ. ಸೈಲೆಂಟ್ ಆಗಿರೋದು ಎಲ್ಲರಿಗೂ ಬರಲ್ಲ ಗುರು. ಅದು ಒಂದು ರೀತಿಯ ಪವರ್. ಸೊ ಡೋಂಟ್ ಟೇಕ್ ಸೈಲೆಂಟ್ ಪೀಪಲ್ ಲೈಟ್ಲಿ. Sometimes quietest person has the loudest mind. If you see such a silent person in your college, ಈ ರೀಲ್ ಅವ್ರಿಗೆ ಟ್ಯಾಗ್ ಮಾಡಿ. ಮತ್ತೆ ನೀವೇ ಆದರೆ ಕಂಗ್ರಾಟ್ಸ್ ಗುರು, ಯು ಆರ್ ಒನ್ ಆಫ್ ದ ಪವರ್ಫುಲ್ ಪೀಪಲ್. ಸೆಲ್ಫ್ ಟ್ಯಾಗ್ ಮಾಡ್ಕೊಳ್ಳಿ, ಓಕೆನಾ?